ಇವ್ರು ಮಾಡಿರೋ ಕುತಂತ್ರಕ್ಕೆ ಬಲಿಯಾಗಿ ಮಾಡದೇ ಇರೋ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅವನು ತಾಯಿ ತಂದೆನ ಕಳ್ಕೊಂಡ, ಹೆಂಡತಿನ ಕಳ್ಕೊಂಡ. ಅವನ ಮನಸ್ಸಲ್ಲಿ ಎಷ್ಟೋ ನೋವು ಇಟ್ಕೊಂಡು ವೇದನೆ ಪಡ್ತಾ ಇದ್ದಾನೆ. ಈಗ ತಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ ಹೀಗೆ ಮೋಸ ಮಾಡಿದಾಳೆ ಅಂತ ಗೊತ್ತಾದ್ರೆ ಆ ಜೀವಕ್ಕೆ ಎಷ್ಟು ನೋವಾಗ್ಬೋದು ನೀವೇ ಊಹಿಸ್ಕೊಳ್ಳಿ. ನನ್ನ ಮಗ ಮುತ್ತುರಾಜ್ ಇಷ್ಟೊಂದು ಕಷ್ಟಪಡೋದು ನನ್ನ ಕೈ ನೋಡೋಕ್ಕಾಗಲ್ಲ. ಕೈ ಮುಗಿತೀನಿ. ಅಮ್ಮ ಏನ್ ಮಾಡ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ಮುತ್ತುಗಿ ವಿಚಾರ ಹೇಳ್ಬೇಡಿ. ನನಗೆ ನನ್ನ ಮಗನೇ ಮುಖ್ಯ. ಅವನನ್ನ ನಾನೇನು ದೂರ ಮಾಡಿದ್ರೆ ನಾನು ಖಂಡಿತ ಬದುಕಿರಲ್ಲ. ಅವನ ಈ ರೀತಿ ಯಾವತ್ತೂ ಸ್ಟೇಷನಲ್ಲಿ ಕೂತವನಲ್ಲ. ನನಗೆ ಇದನ್ನೇ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ಅವನಿಗೇನಾದ್ರೂ ಆದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಅಮ್ಮ ದಯವಿಟ್ಟು ಹೊಳ್ಬೇಡಿ. ನಿಮ್ ಕೈ ಮುಗಿತೀನಿ. ದಯವಿಟ್ಟು ಮನೆಗೆ ಹೋಗಿ ಮಾತಾಡೋಣ. ಇವಳೀಗ ಮನೆಗೆ ಬಂದ್ರೆ ನಿಮ್ಮನ್ನು ಕೊಲ್ಲೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ನನ್ನ ತಾಯಿನ ಕೊಲ್ಲೋದ? ಮುಟ್ಲಿ ನೋಡೋಣ. ಸಿಗದು ಊರ್ ಬಾಗ್ಲಿಗೆ ತೋರಣ ಕಟ್ಬಿಡ್ತೀನಿ. ನಾನಿದ್ರೆ ಅವಳು ಯಾವುದೇ ಕಾರಣಕ್ಕೂ ಆ ರೀತಿ ಯೋಚನೆ ಮಾಡೋದಿಲ್ಲ. ನಿನಗೂ ಏನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಮತ್ತು ಮನೆಗೆ ಹೋಗೋಣ. ನಡೀರಿ. ನಮ್ಮನೆ ಮಾನ ಮರ್ಯಾದೆ ನಿನ್ನ ಕೈಯಲ್ಲಿದೆ. ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದಿರೋದು ಬೀದಿ ಪಾಲಾಗೋಗುತ್ತೆ ರಾಜ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಇದನ್ನ ಭಿಕ್ಷೆ ಅಂತ ತಿಳ್ಕೊಪ್ಪ. ಸರಿಮಾ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಮನೆಗೆ ಬರ್ತೀನಿ. ಆದರೆ ಒಂದು ಕಂಡೀಷನ್. ಇವಳು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ ಅಂದರೆ ಮಾತ್ರ ನಾನು ಬರ್ತೀನಿ. ಇಲ್ಲ ಅಂದರೆ ಈ ವಿಷಯನ ಮುತ್ತು ಸರ್ಗೆ ತಿಳಿಸ್ತೀನಿ. ಅವರೇ ನಿರ್ಧಾರ ತಗೊಳ್ಳಿ. ರಾಜ, ಈ ಜನ್ಮದಲ್ಲಿ ಅವಳು ಮರಿಬಾರ್ದು. ಹಾಗೆ ಶಿಕ್ಷೆ ಕೊಡ್ತೀನಿ ನಾನು. ನನ್ನ ನಂಬಿ. ಹೌದು ಸರ್, ಪ್ಲೀಸ್ ಇಲ್ಲ ಅನ್ಬೇಡಿ. ಹೌದು ಸರ್, ದಯವಿಟ್ಟು ಮನೆಗೆ ಹೋಗೋಣ. ನಡೀರಿ. ಸರಿ, ಬರ್ತೀನಿ. ಮಧ್ಯದಲ್ಲಿ ಇವಳು ತಪ್ಪಿಸ್ಕೊಂಡ್ರೆ ಕಷ್ಟ. ನಾನೇ ಕರ್ಕೊಂಬರ್ತೀನಿ. ನಡಿ. ಬೈರ ಕಾರ್ತಿಗೆ. ಎಷ್ಟೊಂದು ನಂಬಿದ್ದೆ ನೀನು. ನಂಬಿಸಿ ಕತ್ಕೊಯ್ದ್ಬಿಟ್ಟಳೆ ಪಾಪಿ. ನನ್ನ ಮಗಳಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡಿ ಮನೆ ಸೊಸೆ ಆಗೋದಕ್ಕಿಂತ ಮುಂಚೆ ನಿನಗೆ ಅಧಿಕಾರ ಕೊಟ್ಟಿದ್ನಲ್ಲೇ. ಸ್ವಲ್ಪ ಯಾಮಾರಿದ್ರು ಆಸ್ತಿ ಎಲ್ಲ ನುಂಗಿ ನೀರು ಕುಡಿದ್ಬಿಡ್ತಾ ಇದ್ದೆ ಅಲ್ವಾ? ಮನೆ ಹಾಳಿ. ಅತ್ತೆ ಅನ್ನೋ ಅರ್ಹತೆನ ನೀನು ಕಳ್ಕೊಂಡಿದ್ದೀಯಾ. ನಾನು ಬಾ ಅಂದಿದ್ದಕ್ಕೆ ಈ ಮನೆ ಒಳಗಡೆ ಬಂದಿದ್ದು, ನಾನು ಹೂ ಅಂದಿದ್ದಕ್ಕೆ ಮುತ್ತು ನಿನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದು. ನಾನು ಹೌದು ಅಂದಿದ್ದಕ್ಕೆ ಇವರೆಲ್ಲರೂ ನಿಮ್ಮ ಮಾತು ಕೇಳೋ ಹಾಗಾಗಿದ್ದು. ಅಂಥದ್ರಲ್ಲಿ ನನಗೆ ದ್ರೋಹ ಮಾಡೋ ಅಷ್ಟು ಮಟ್ಟಿಗೆ ಬೆಳಿತೀರಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಜ್ಯೋತಿಷಿಗಳು ಹೇಳಿದ್ರು ನಿನ್ನ ಕಾಲ್ಗುಣ ಸರಿ ಇಲ್ಲ ಅಂತ.
ಅಪ್ಪಿ ತಪ್ಪಿ ನೀನೇನಾದ್ರೂ ಈ ಮನೆಗೆ ಸೊಸೆ ಆಗಿ ಬಂದಿದ್ರೆ ನನ್ನ ಸಾಯಿಸಕ್ಕೂ ನೀನು ಹೇಸ್ತಾ ಇರ್ಲಿಲ್ಲ ಅಲ್ವಾ? ಸರಿಯಾದ ಸಮಯಕ್ಕೆ ರಾಜ ಬಂದು ವಿಷಯ ತಿಳಿಸಿದ್ದಕ್ಕೆ ನೀನು ಎಂಥ ಊಸರವಳ್ಳಿ ಅಂತ ಗೊತ್ತಾಯ್ತು. ನಿನ್ನಂಥವ್ರಿಗೆ ಈ ಮನೇಲಿ ಜಾಗ ಇಲ್ಲ. ಈಗಿಂದೀಗ್ಲೇ ಗಂಟು ಮೂಟೆ ಕಟ್ಕೊಂಡು ಹೊರಡು. ಭೈರಾ, ಶರ್ಮಿಳಾ, ಅಮ್ಮ, ಇವಳಿಗೆ ಸಂಬಂಧಪಟ್ಟಿರೋ ಒಂದು ಹುಲ್ಲು ಕಡ್ಡಿನೂ ಸಹ ಈ ಮನೇಲಿ ಇರಬಾರ್ದು. ತಂದೆ ಇವಳ ಮುಖದಲ್ಲಿ ಬಿಸಾಕೋ. ಸರಿಮ್ಮ. ನನ್ನ ತಪ್ಪನ್ನ ಕ್ಷಮಿಸ್ಬಿಡಕ್ಕ. ಅಕ್ಕ ನಿನ್ ಕಾಲು ಹಿಡ್ಕೊತೀನಿ ಅಕ್ಕ, ನಿನ್ ತಪ್ಪು. ನನ್ನ ಕಾಲು ಮುಟ್ಟೋ ಯೋಗ್ಯತೆ ನಿನಗೆಲ್ಲ ಮುಟ್ಟಬೇಡ. ಹುಷಾರ್. ನಿನ್ನ ಮಗಳನ್ನ ಕರ್ಕೊಂಡು ಈಗಿಂದೀಗ್ಲೇ ಹೊರಡು. ಅಕ್ಕ, ನಿನ್ನನ್ನು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೂ ನನಗೆ ನಾಚಿಕೆ ಆಗುತ್ತೆ. ನೀನು ನಮ್ಮ ಮನೆಗೆ ಸಂಬಂಧ ಬೆಳೆಸೋಕೆ ಬಂದಿದ್ದು ನಿನ್ನ ಮಗಳನ್ನ ಸೊಸೆಯಾಗಿ ಕೊಡೋದಕ್ಕಲ್ಲ, ನನ್ನ ಆಸ್ತಿನ ಹೊಡ್ಕೊಳ್ಳೋದಕ್ಕೆ ಅಲ್ವಾ? ನಿನ್ನ ಯೋಗ್ಯತೆಗಷ್ಟು ಬೆಂಕಿ ಹಾಕ. ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು. ನಿನ್ನ ಮಗಳನ್ನ ಕರ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಹೊರಡು. ಅಕ್ಕ, ಇಲ್ಲಿಂದ ಹೋಗ್ತೀಯೋ ಇಲ್ಲ ಪೊಲೀಸ್ ಅವ್ರನ್ನ ಕರೆಸಿ ಫ್ರಾಡ್ ಕೇಸ್ ಮೇಲೆ ಒಳಗಡೆ ಹಾಕಿಸ್ಲೋ. ಮಾಡಿರೋ ತಪ್ಪಿಗೆ ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ. ಅತ್ತೆ, ದಯವಿಟ್ಟು ಏನಾಯ್ತು ಅಂತ ಒಂದ್ಸಲ ಕೇಳಿ. ನಿನ್ನ ಹಾಗೆ ಹಣ ಆಸ್ತಿಗೋಸ್ಕರ ಮೋಸ ಮಾಡ್ಕೊಂಡು ಜೀವನ ಮಾಡೋರ್ ಜೊತೆ ಮಾತಾಡೋ ಅಗತ್ಯ ನನಗಿಲ್ಲ. ಇಷ್ಟು ದಿನ ನೀನು ಆಡಿದ ನಾಟಕ ಇವತ್ತು ಬಯಲಾಯ್ತು. ನಿನಗೆ ಚೆನ್ನಾಗಿ ಕಣ್ಣು ಕಾಣಿಸುತ್ತೆ. ರಾಜನ್ ಜೊತೆ ಮೊದಲೇ ಮದುವೆ ಆಗಿದೆ. ಒಂದು ಕ್ಷಣನೂ ನೀನು ಇಲ್ಲಿರಬಾರ್ದು. ಗಂಟು ಮುಟ್ಟೆ ಕಟ್ಕೊಂಡು ಹೊರಡ್ತಾ ಇರೋ. ಹೊರಡು. ಅತ್ತೆ, ಮದುವೆ ಆಗಿರೋದನ್ನು ಮುಚ್ಚಿಟ್ಟು ನನ್ನ ಮಗ ಮುತ್ತುನ ಮದುವೆ ಆಗೋದಕ್ಕೆ ಬಂದಿದ್ಲು ಮನೆ ಹಾಳಿ. ಒಂದಲ್ಲ ಎರಡಲ್ಲ 10 ವಿಷಯಗಳನ್ನ ಮುಚ್ಚಿಟ್ಟು ನಮ್ಮನೆ ಯಾಮಾರಿಸ್ತಾ ಬಂದ್ಲು. ಇವತ್ತು ನನ್ನ ಮಗ ಸ್ಟೇಷನ್ ಮೆಟ್ಲು ಹತ್ತೋದಕ್ಕೆ ಕಾರಣ ನೀವೇ. ಅಲ್ಲಿ ನನ್ನ ಮಗನ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಏನು ತಿಳಿದೇ ಇರೋ ಕಂದಮ್ಮನಿಗೆ ನಿನ್ನ ಮದುವೆ ಮಾಡ್ಕೊಳಕ್ ಹೊರಟಿದ್ನಲ್ಲ, ನಂಗೆ ಬುದ್ಧಿ ಸರಿ ಇಲ್ಲ. ನಿಮ್ಮಿಬ್ಬರನ್ನು ಒಳ್ಳೆಯವರು ಅಂತ ನಂಬಿ ಅನ್ಯಾಯವಾಗಿ ನಾನೇ ನನ್ನ ಮಗನ ಜೀವನನ ಹಾಳು ಮಾಡಿಬಿಡ್ತಿದ್ದೆ. ಸತ್ಯ, ಆ ದೇವ್ರು ಕಾಪಾಡ್ದ. ಅಮ್ಮ, ಇವರಿಬ್ರಿಗೆ ಎಷ್ಟೇ ಬೈದ್ರು ಅಷ್ಟೇ. ನೀನ್ ಈಗ್ಲೇ ಹೂವನು ಪೊಲೀಸರನ್ನ ಕರ್ಸೋಣ, ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ. ಬೈರ, ನಾನು ನಿನ್ ಸೋದರ ಮಾವ ಕಣೋ. ನಿನ್ನ ಈ ಕೈಯಲ್ಲಿ ಎತ್ಕೊಂಡು ಸಾಕಿ ಬೆಳೆಸಿದೀನಿ. ಸಾಕು, ನಿಲ್ಸೋ. ನಾ ಇವಾಗ ಮಾತಾಡಿದ್ರೆ ಕರ್ಗೋರು ಯಾರು ಇಲ್ಲ ಇಲ್ಲಿ. ನಿನಗೆ ಕಣ್ ಕಾಣಿಸಲ್ಲ ಅಂದಾಗ ಪಾಪ ಮಾಯ ಅವಳು ಕಣ್ ಕಾಣಿಸ್ತಾ ಇರೋ ಪರವಾಗಿಲ್ಲ, ಈ ಮನೇಲಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಿದ್ರು ಅಮ್ಮ. ಅಂತವ್ರಿಗೆ ದ್ರೋಹ ಮಾಡಿದ್ಯಲ್ಲ, ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವೇನೆ? ಮನಸ್ಸಾಕ್ಷಿ ಅನ್ನೋದಿದ್ರೆ ಇಷ್ಟು ದೊಡ್ಡ ಮೋಸ ಮಾಡ್ತಿದ್ರ? ನಮ್ಮನ್ನೆಲ್ಲ ಯಾಮಾರ್ಸಕ್ಕೆ ಸಂಚು ಮಾಡ್ತಿದ್ರ?
ಅಕ್ಕ ಸಮಯ ಸಂದರ್ಭ ಅನ್ನೋದು ನಮ್ಮನ್ನ ಕೆಟ್ಟವ್ರನ್ನಾಗಿ ಮಾಡ್ಬಿಡ್ತಕ್ಕ. ನಿಮಗೆ ಮೋಸ ಮಾಡಬೇಕು ಅನ್ನೋದಾಗ್ಲಿ ಅಥವಾ ನಿಮ್ಮ ಆಸ್ತಿ ಹೊಡಿಬೇಕು ಅನ್ನೋದಾಗ್ಲಿ ನಮ್ಮ ಉದ್ದೇಶ ಆಗಿರಲಿಲ್ಲ. ಎಷ್ಟೋ ಸಲ ನನ್ನ ಮಗಳು ಅತ್ತೆಗೆಲ್ಲ ವಿಷಯನ ಹೇಳ್ಬಿಡೋಣ ಅಂತ ಹೇಳ್ತಿದ್ಲು. ಆದ್ರೆ ನಾನೇ ಸಮಯ ಬರಲಿ ಅಂತ ತಡೀತಾ ಬಂದೆ. ಆದರೆ ಇವತ್ತು ಈ ರಾಜನಿಂದ ನಿನ್ಗೆಲ್ಲ ವಿಷಯ ಗೊತ್ತಾಯ್ತಕ್ಕ. ಮುತ್ತು ಏನೂ ಆಗ್ಬೇಕು ನಿನಗೆ? ನಿನ್ ಸೋದಳಿಯ ತಾನೆ? ಅವನಿಗೆ ಮೋಸ ಮಾಡ್ತೀಯಲ್ಲ. ಸಂಬಂಧಿಕರಿಗೆ ಮೋಸ ಮಾಡಿದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಕ್ಕೆ ಬೆಲೆ ಎಲ್ಲೋ ಇದೆ? ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ಲ ಅಂದ್ರೆ ಹೇಗೆ? ಒಂದು ಸಲ ಹೆಣ್ಣಿಗೆ ಮದುವೆ ನಿಂತೋದ್ರೆ 4 ಜನ 4 ರೀತಿ ಮಾತಾಡ್ತಾರೆ. ಹೇಗಾದ್ರೂ ಮಾಡಿ ಮಾಯನ್ ಕುತ್ತಿಗೆಗೆ ತಾಳಿ ಬೀಳಲಿ ಅಂತ ನಾನು ಬೇಡ್ಕೋತಾ ಇದ್ದೆ. ಆದ್ರೆ ನೀನು ಯಾರಿಗ್ ನೋವಾದ್ರೂ ಪರವಾಗಿಲ್ಲ, ನಾನು ಮಾತ್ರ ಚೆನ್ನಾಗಿರ್ಬೇಕು ಅಂತ ಬಯಸ್ದೆ. ಎಂತ ಸ್ವಾರ್ಥಿನೋ ನೀನು. ಸುತ್ತ 10 ಊರಲ್ಲೂ ನಿನ್ನ ನೆರಳು ಕೂಡ ಬೀಳಬಾರ್ದು. ಹೊರಡು. ನೀನು ಒಂದೇ ಒಂದು ಕ್ಷಣನೂ ನನ್ನ ಕಣ್ಣೆದುರುಗಡೆ ನಿಲ್ಲಬಾರ್ದು. ಹೊರಡಿ, ಹೊರಡು ಇಲ್ಲಿಂದ. ನನ್ನ ಮನೆಯಲ್ಲೇ ಇದ್ದು ನನ್ನ ಅನ್ನನೇ ತಿನ್ಕೊಂಡು ನನಗೆ ದ್ರೋಹ ಬಯಸ್ತೀರಾ? ಭೈರ, ನಾವು ಹೇಳೋ ಮಾತನ್ನ ಕೇಳೋ ಅಂತವ್ರಲ್ಲ ಇವರು. ಕತ್ತು ಹಿಡಿದು ದಬ್ಬು. ನಾವೇ ಹೋಗ್ತೀವಿ. ನಿಮ್ಮ ಮನೆಗೆ ಹಿಡ್ದಿರೋ ಅನಿಷ್ಟ ಇವತ್ತು ತೊಲಗ್ತಾ ಇದೆ. ಮೊದಲು ಹೊರಡು. ತೊಲಗೋ. ಇನ್ನು ಮಾಯಾ ಅನ್ನೋಳು ಬರೀ ನೆನಪು ಮಾತ್ರ. ಕೊನೆಗೂ ಅವಳಿಂದ ಈ ಮನೆ ಮುಕ್ತಿ ಸಿಕ್ತು. ರಾಜ, ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಇಲ್ಲಿ ತನಕ ಬಂದ್ರಿ. ನನ್ನ ಮಗನ ಜೀವನನ ಉಳಿಸಿದ್ರಿ. ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅಮ್ಮ, ಏನು ಮಾಡ್ತಾ ಇದ್ದೀರಾ ನೀವು? ದೊಡ್ಡವ್ರು ನೀವು, ಹಾಗೆಲ್ಲ ಮಾಡಬಾರ್ದು. ಅಳ್ಬೇಡಿ, ಕಣ್ಣೀರು ಓಡಿಸ್ಕೊಳ್ಳಿ. ಅಮ್ಮ, ಅಮ್ಮ, ಅಮ್ಮ ಏನಾಯ್ತು? ಬನ್ನಿ ಕೂತ್ಕೊಳ್ಳಿ. ಮಾಮ, ಮನಸ್ಸು ಅಷ್ಟು ನೊಂದೋಗಿದೆ ರಾಜ. ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಈ ವಿಷಯ ಏನಾದರೂ ಮುತ್ತು ಗೊತ್ತಾಗಿದ್ರೆ ಅವನು ನೊಂದ್ಕೋತಾ ಇದ್ದ. ಅಮ್ಮ, ನೀವು ಧೈರ್ಯವಾಗಿದ್ದರೆ ಅವರು ಧೈರ್ಯವಾಗಿರ್ತಾರೆ. ಮಾಯನ ನೀವು ಈ ಮನೆಯಿಂದ ಕಳಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ಆದರೆ ನಾನು ಮಾಡಬೇಕಾಗಿರೋ ಕೆಲಸ ಇನ್ನೂ ಬಾಕಿ ಇದೆ. ಇವತ್ತು ಮುತ್ತು ಸರ್ಗೆ ಮೋಸ ಮಾಡಿದವಳು ಹಾಗೆ ಸುಮ್ಮನೆ ಕೂರಲ್ಲ. ಇವತ್ತೊಬ್ಬ, ನಾಳೆ ಮತ್ತೊಬ್ಬ, ಹೀಗೆ ಮೋಸ ಮಾಡೋದನ್ನೇ ಜೀವನ ಮಾಡ್ಕೊಂಡಿದ್ದಾಳೆ. ಇವಳಿಂದ ಅವ್ರನ್ನೆಲ್ಲ ಕಾಪಾಡೋದೇ ನನ್ನ ಗುರಿ. ಮಾಯಂಗ್ ಸಂಬಂಧಪಟ್ಟಿರೋ ಅಷ್ಟು ಡಾಕ್ಯುಮೆಂಟ್ಸ್ ಇದರಲ್ಲಿದೆ. ಅವಳು ಮತ್ತೆ ಏನಾದರೂ ಅವಳು ಬುದ್ಧಿ ಉಪಯೋಗಿಸಿದ್ರೆ ಅವಳನ್ನು ಜೈಲಿಗೆ ಕಳಿಸೋದಂತೂ ಗ್ಯಾರಂಟಿ.
ಒಳ್ಳೇದಾಗ್ಲಿಪ್ಪ. ಹೋಗುದು ಬನ್ನಿ. ಬಾಯ್. ತುಂಬ ಯೋಚನೆ ಮಾಡಬೇಡ ಅಮ್ಮ, ಮನಸ್ಸು ಭಾರ ಆಗತ್ತೆ. ನೀನು ಹೋಗಿರೋರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೋತೀಯ? ನಾವಿನ್ನೂ ನಿಮ್ಮ ಪಾಲಿಗೆ ಇದೀವಲ್ಲ. ಸೋದರ ಸೊಸೆ ಅಂತ ಮನೆಗೆ ಸೇರಿಸ್ಕೊಂಡಲ್ಲೇ ಸಂಬಂಧಿಕರು ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ನಿನ್ನಂತವ್ರು ಹೆಣ್ಕೊಳ್ಳೋಕೆ ಅವಮಾನ. ನಿನಗಿಂತಲೂ ಆ ಬೆಳ್ಳಿನೇ ಎಷ್ಟೋ ವಾಸಿ. ಪಾಪ, ಏನು ಗೊತ್ತಿಲ್ಲದೆ ಹೋದ್ರು ನೀನ್ ಹಾಗೆ ನಂಬಿಕೆ ದ್ರೋಹದ ಕೆಲಸ ಮಾಡೋಳಲ್ಲ ಅವಳು. ಅವಳನ್ನೇ ನನ್ನ ಮನೆ ಸೊಸೆಯಾಗಿ ತಂದ್ಕೊಂಡಿದ್ರೆ ಕೊನೆವರೆಗೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದೆ. ಇವಳಿಗೆ ಸಂಬಂಧಪಟ್ಟಿರೋ ಒಂದು ಹುಲ್ಲು ಕಡ್ಡಿನೂ ಸಹ ಈ ಮನೇಲಿ ಇರಬಾರ್ದು. ತಂದೆ ಇವಳ ಮುಖದಲ್ಲಿ ಬಿಸಾಕೋ. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ಲ ಅಂದ್ರೆ ಹೇಗೆ? ಒಂದು ಸಲ ಹೆಣ್ಣಿಗೆ ಮದುವೆ ನಿಂತೋದ್ರೆ 4 ಜನ 4 ರೀತಿ ಮಾತಾಡ್ತಾರೆ. ಹೇಗಾದ್ರೂ ಮಾಡಿ ಮಾಯನ್ ಕುತ್ತಿಗೆಗೆ ತಾಳಿ ಬೀಳಿ ಅಂತ ನಾನು ಬೇಡ್ಕೋತಾ ಇದ್ದೆ. ಮಗಳೇ, ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು ಆಮೇಲೆ ಹೋಗೋಣ. ಮನ್ಸಿಗೆ ಸ್ವಲ್ಪ ಸಮಾಧಾನ ಆದರೂ ಸಿಗುತ್ತೆ.